ಇನ್ನು ಕಲಾದಗಿ ಗ್ರಾಮದಲ್ಲಿ ರಂಭಾಪುರಿ ಶ್ರೀಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ಅಷ್ಟೇ ಅಲ್ಲ, ಎಷ್ಟರ ಮಟ್ಟಿಗೆ ಅಂತಂದ್ರೆ ರಂಭಾಪುರಿ ಶ್ರೀಗಳ ಕಾರಿಗೆ ಒಬ್ಬ ಮಹಿಳೆ ಚಪ್ಪಲಿಯನ್ನು ಕೂಡ ತೂರಿದ್ದಾಳೆ. ಯಾವುದೋ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಲ್ಲಿರುವಂತಹ ಸಂದರ್ಭದಲ್ಲಿ ನೀವು ಉಳುಮೆಗೆ ಅವಕಾಶ ಕೊಟ್ಟಿದ್ದೀರಿ ಯಾಕೆ ಅನ್ನುವಂಥದ್ದು ಈಕೆಯ ಪ್ರಶ್ನೆ. ಬಾಗಲಕೋಟೆಯಲ್ಲಿ ಶ್ರೀ ವಿರುದ್ಧ ಪ್ರತಿಭಟನೆ ನಡೆದಿದೆ. ರಂಭಾಪುರಿ ಜಗದ್ಗುರುಗಳ ವಿರುದ್ಧ ಭಾರೀ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕಲಾದಗಿ ಗ್ರಾಮದಲ್ಲಿ ರಂಭಾಪುರಿ ಶ್ರೀಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಬಾಗಲಕೋಟೆ ತಾಲೂಕಿನ ಕಲಾದಗಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ. ನಾವು ನೋಡ್ತಾ ಇದ್ದೀವಿ, ಇದ್ದಕ್ಕಿದ್ದ ಹಾಗೆ ನಿನ್ನೆ ಜನ ಜಮಾಯಿಸಿದ್ದು, ಘೋಷಣೆಗಳನ್ನು ಕೂಗಿದ್ದು, ಒಬ್ಬ ಮಹಿಳೆ ಕಾಲಲ್ಲಿರುವಂಥ ಚಪ್ಪಲಿ ತೆಗೆದು ಬಿಸಾಕಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಹುಶಃ ಈ ರೀತಿ ಎಂದೂ ಕೂಡ ಅವರ ವಿರುದ್ಧ ಪ್ರತಿಭಟನೆ ಆಗಿಲ್ಲ. ರಂಭಾಪುರಿ ಶ್ರೀಗಳ ವಿರುದ್ಧ ಕಲಾದಗಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮ. ಯಾವುದೋ ಹೊಲ ಉಳುಮೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಮೀಜಿಗಳು ಅನುಮತಿ ಕೊಟ್ಟರು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಗಲಾಟೆ ಶುರುವಾಯಿತು, ತಳ್ಳಾಟ ನೂಕಾಟಗಳಾಯಿತು. ಸ್ಥಳದಲ್ಲಿ ಈಗ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಪ್ರತಿನಿಧಿ ರವಿ ಮೂಕಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಏನಿದು ಘಟನೆ ಇದು? ಯಾಕಂದರೆ ಈ ಇದಕ್ಕಿದ್ದಂಗೆ ನಿನ್ನೆ ಜನ ಜಮಾಯಿಸಿದ್ದು, ಪ್ರತಿಭಟನೆ ಮಾಡಿದ್ದು, ಯಾರೋ ಒಬ್ಬ ಮಹಿಳೆ ಚಪ್ಪಲಿನೂ ಕೂಡ ತೂರಿದ್ದು, ಏನಿದು? ಹೌದು ರಂಗನಾಥ್, ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ 2016ರ ಸಂದರ್ಭದಲ್ಲಿ ನಡೆದಂತಹ ಏನು ಕಲಾದಗಿ ಗ್ರಾಮದ ಅಂದ್ರೆ ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದಲ್ಲಿರುವಂತಹ ಗುರುಲಿಂಗೇಶ್ವರ ಪಂಚಗೃಹ ಮಠ ಅಂತ ಏನಿದೆ, ಈ ಮಠಕ್ಕೆ ಏನು ಪೀಠಾಧಿಪತಿಯನ್ನ ಆಯ್ಕೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ, ಅಂದ್ರೆ ಮೊದಲಿನ ಸ್ವಾಮೀಜಿಗಳು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಲಿಂಗೈಕ್ಯರಾದ ನಂತರ ಸಂದರ್ಭದಲ್ಲಿ ಏನು ಪೀಠಾಧಿಪತಿಯನ್ನಾಗಿ ಗಂಗಾಧರ ಸ್ವಾಮೀಜಿಗಳನ್ನ ಅವರು ಆಯ್ಕೆ ಮಾಡ್ತಾರೆ. ಆದ್ರೆ ಆ ಗಂಗಾಧರ ಸ್ವಾಮೀಜಿಯವರನ್ನ ಆಯ್ಕೆ ಮಾಡೋದಕ್ಕೆ ಪ್ರಮುಖವಾದಂತಹ ಒಂದು ಮಠದ ಭಕ್ತರ ಒಂದು ಬಣ ವಿರೋಧ ವ್ಯಕ್ತಪಡಿಸುತ್ತೆ. ಅಂದ್ರೆ ಅವರ ವಿದ್ವತ್ತನ್ನು ಹೊಂದಿಲ್ಲ ಮತ್ತು ಇವರು ಸ್ವಾಮೀಜಿಗಳ ಸಂಬಂಧಿಗಳಾಗಿರ್ತಾರೆ. ಆದ್ರಿಂದ ಸಂಬಂಧಿಕರನ್ನ ಇಲ್ಲಿ ಮಠಕ್ಕೆ ನೇಮಕ ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆ ಗದ್ದಲಗಳು ಎಲ್ಲವೂ ಕೂಡ ನಡೆಯಿತು. ಮಠದ ಮೇಲೆ ಕೂಡ ಸಾಕಷ್ಟು ಮಹಿಳಾ ಭಕ್ತರು ಸೇರಿದಂತೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ 2016ನೇ ದಾಳಿ ಮಾಡಿ ತುಂಬಾನೇ ಒಂದು ಗದ್ದಲ ಒಂದು ಕಾರಣವಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ಇಂದು ಪ್ರಮುಖವಾಗಿ ಏನಂದ್ರೆ ಆ ವಿವಾದ ಸದ್ಯದ ಮಟ್ಟಿಗೆ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಅಂದ್ರೆ ಆ ಸ್ವಾಮೀಜಿಯನ್ನು ವಿರೋಧಿಸಿ ಕೆಲವೊಂದಿಷ್ಟು ಭಕ್ತರು ನ್ಯಾಯಾಲಯದ ಮೊರೆ ಹೋಗ್ತಾರೆ, ಅದು ವಿಚಾರಣೆಯ ಹಂತದಲ್ಲಿ. ಆದ್ರೆ ಇಂಥ ಒಂದು ವಿಚಾರಣೆ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಈಗಿರುವಂತಹ ಗಂಗಾಧರ ಸ್ವಾಮೀಜಿ ಅಂತ ಏನೋ ಅವರು ಸ್ವಾಮೀಜಿಗಳನ್ನ ನೇಮಕ ಮಾಡಿದ್ರು, ಆ ಸ್ವಾಮೀಜಿಯವರು ಮಠದನ್ನ ದುರಸ್ತಿ ಮಾಡುವಂತ ಕಾರ್ಯ ಮಾಡಿರುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅದರ ಜೊತೆಗೆ ಮಠದ ಆಸ್ತಿಯನ್ನು ಕೂಡ ಯಥಾಸ್ಥಿತಿ ಕಾಪಾಡಬೇಕು, ಅಲ್ಲಿ ಹೊಲ ಉಳುಮೆ ಮಾಡಬಾರ್ದು ಅನ್ನೋ ಒಂದು ಆದೇಶ ಇರುತ್ತೆ. ಇಂಥ ಸಂದರ್ಭದಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಅವರು ಮಠದಲ್ಲಿ ಉಳುಮೆ ಕೂಡ ಮಾಡ್ತಾ ಇದ್ದಾರೆ, ಸಾಗುವಳಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಮಠದ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದನ್ನ ಅವರು ವಿರೋಧಿಸ್ತಾನೆ ಬಂದಿದ್ರು. ಈ ನಿಟ್ಟಿನಲ್ಲಿ ಇದ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ನಿನ್ನೆನೆ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಇದೇ ಸಂದರ್ಭದಲ್ಲಿನೇ ರಂಭಾಪುರಿ ಶ್ರೀಗಳು ಅಂದ್ರೆ ವೀರ ಸೋಮೇಶ್ವರ ಸ್ವಾಮೀಜಿ ಏನಿದ್ದಾರೆ, ಬಾಳೆಹೊನ್ನೂರು ಪೀಠದ ಶ್ರೀಗಳು, ಅವರು ಕಲಾದಿ ಗ್ರಾಮದಿಂದ ಮುಂದಿನ ಒಂದು 2-3 ಕಿಲೋಮೀಟರ್ ಅಂತರದಲ್ಲಿ ಒಂದು ಉದಗಟ್ಟಿ ಅಂತ ಗ್ರಾಮ ಇದೆ. ಆ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಉತ್ಸವ ಒಂದು ಹಮ್ಮಿಕೊಂಡಿರ್ತಾರೆ ಅಲ್ಲಿಂದ ಭಕ್ತರು. ಆ ಒಂದು ಕಾರ್ಯಕ್ಕೆ ಅವರು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಈ ಆಕ್ರೋಶದ ಕಟ್ಟೆ ಸ್ವಾಮೀಜಿಯವರ ಮೇಲಾಗುತ್ತೆ. ಅಂದ್ರೆ ಈ ಗುರುಲಿಂಗೇಶ್ವರ ಮಠ ರಂಭಾಪುರಿ ಮಠದ ಒಂದು ಶಾಖಾ ಮಠ ಆಗಿರುತ್ತೆ. ಅಂದ್ರೆ ರಂಭಾಪುರಿ ಶ್ರೀಗಳ ಒಂದು ಅವರ ಅಧೀನದಲ್ಲಿನೇ ಈ ಒಂದು ನೇಮಕಾತಿ ಆಗಿರೋದ್ರಿಂದ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದಂತ ಏನು ಭಕ್ತರು ಅವರ ಕಾರನ್ನ ತಡೆಯೋದಕ್ಕೆ ಏನೋ ಇದ್ರ ಜೊತೆಗೇನೋ ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಏನೋ ಆಗಿದೆ, ಕೋರ್ಟಲ್ಲಿ ಇರುವಂತಹ ಸಂದರ್ಭದಲ್ಲಿ ಉಳುಮೆಗೆ ಅವಕಾಶ ಕೊಟ್ಟಿರಿ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ ಅನ್ನುವಂಥದ್ದು ಏನಿದು? ಹೌದು, ಅಂದ್ರೆ ಮಠದ ಆಸ್ತಿ ಅಂದ್ರೆ ಈಗ ಕೋರ್ಟ್ ನಲ್ಲಿ ಪೀಠಾಧಿಪತಿ ಆಯ್ಕೆಯನ್ನ ಪ್ರಶ್ನಿಸಿ ಅವ್ರನ್ನ ನೇಮಕ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಲಾದಿಗೆ ಏನು ಗುರುಲಿಂಗೇಶ್ವರ ಮಠದ ಒಂದು ಭಕ್ತ ಬಣ ಏನ್ ಮಾಡುತ್ತೆ, ಜಿಲ್ಲಾ ನ್ಯಾಯಾಲಯದ ಮೊರೆ ಹೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಠವನ್ನ ಯಾವುದೇ ರೀತಿ ದುರಸ್ತಿ ಮಾಡಬಾರ್ದು, ಅದ್ರ ಜೊತೆಗೆ ಮಠಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆಸ್ತಿಯನ್ನ ಉಳುಮೆ ಮಾಡಬಾರ್ದು. ಈಗ ಶಂಕರಪ್ಪ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಂಕರಪ್ಪ, ಈ ವಿರೋಧಿ ಬಣದಲ್ಲಿ ಇರುವಂತವ್ರು, ಶಂಕರಪ್ಪನವರೇ ಏನಿದು ಪ್ರತಿಭಟನೆ? ಹೇಳ್ರಿ ಸರ್. ನಾವು 2015ನೇ ಇಶ್ಯೂ ಆಗಿತ್ತರ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಸರ್ ನಾವು. ಹಲೋ ರೀ, ಏನ್ ನಿಮ್ ವಿರೋಧ ಏನ್ ಶಂಕರಪ್ಪನವ್ರೆ?
ನಾವು ಇದು ಕಲಾದಿಗೆ ನಮಗೆ ಶ್ರೀ ಗುರುಲಿಂಗೇಶ್ವರ ಮಠ ರೀ ಸದ್ಭಕ್ತರ ಆಸ್ತಿ ಆಗಿದ್ದು ಈ ಆಸ್ತಿಗೆ ನಾವು ವಂಶಾವಳಿ ಯಾವುದೇ ರೀತಿ ಇರೋದಿಲ್ರಿ. ಇದು ಪೀಠಾಧಿಕಾರ ಮಾಡ್ಬೇಕಾದದ್ದು ಕಲಾದಿಗೆ ಸದ್ಭಕ್ತರ ಸಮ್ಮುಖದಲ್ಲಿ ಪೀಠಾಧಿಕಾರ ಆಗ್ಬೇಕ್ರಿ ನಮ್ದು. ಅಂತದ್ದು ಕೂತ ನಮ್ಮ ಕಲಾದಿಗೆ ಪೀಠಾಧ್ಯಕ್ಷರಾಗಿತ್ತ ಮೊದಲು ಚಂದ್ರಶೇಖರ ಶಿವಸ್ವಾಮಿಗಳು 25/9/2015 ಲಿಂಗೈಕ್ಯ ಹಾಕಾರ್ರಿ. ಲಿಂಗೈಕ್ಯ ಆದ ನಂತರ ಮತ್ತೊಬ್ಬರ ಪೀಠಾಧಿಪತಿ ಮಾಡ್ಬೇಕತ್ತಪ್ಪ ಅಂತಂದ್ರ ನಾವ್ ಹಿರಿಯರ ಸಮ್ಮುಖದಲ್ಲಿ ಮಾಡ್ಬೇಕಂತ ರೂಲ್ಸ್ ಐತ್ರಿ. ಅಂದ್ರೆ ನೀವು ಹೇಳ್ತಿರೋದು ಅಂದ್ರೆ ಶಂಕರಪ್ಪನವ್ರೆ ನೀವು ಹೇಳ್ತಿರೋದು ಈ ಬಂಧು ಬಳಗದವರು ರಕ್ತ ಸಂಬಂಧಿಗಳನ್ನು ಮಾಡಬಾರದು, ಊರಿಗೆ ಸಂಬಂಧಪಟ್ಟಿರುವಂತವ್ರು ಮಾಡ್ಬೇಕು ಅಂತ. ಹೌದ್ರಿ ಸರ್, ಊರಿಗೆ ಸಂಬಂಧಪಟ್ಟವ್ರು ಅಲ್ರಿ. ಇದಕ್ಕೆ ಪೀಠಾಧಿಪತಿ ಅದು ಯೋಗ್ಯವಾದ ಪಂಡಿತ ಮತ್ತು ವಿದ್ಯಾವಂತ ಇರ್ಬೇಕ್ರಿ ಸರ್. ಇದಕ್ಕೆ ಇವ್ರು ಏನ್ ಮಾಡಕತ್ತಾರ ಸರ್, ವಂಶಾವಳಿ ಟೈಪ್ ಮಾಡ್ಕೊಂಡ್ ಕೇಸಿಂದ ಅವ್ರು ನಮ್ಮ ಮೊದಲಿನ ಚಂದ್ರಕೇರ ಶಿವ ಕಾಸ ಅವ್ರ ತಂಗಿ ಮಗನ ಪೀಠಾಧಿಕಾರಿ ಮಾಡಕ್ ಓಡಾಡಿದ್ರು ಸರ್ ಇವರು. ಅಲ್ಲ ಈಗ ಶಂಕರಪ್ಪನವ್ರೆ, ಈಗ ನಿಧಾನಕ್ಕೆ ಮಾತಾಡಿ, ಸ್ಪಷ್ಟವಾಗಿ ಹೇಳಿ. ಈಗೇನು ಇರುವಂತ ಸ್ವಾಮಿಗಳಿಗೆ ಅಂತ ಪಾಂಡಿತ್ಯ ಇಲ್ಲ ಅನ್ನೋದು ನಿಮ್ಮ ಆರೋಪನಾ? ಹೌದ್ರಿ ಸರ್, ಅವ್ರಿಗೆ ಅಂತಲ್ಲಿ ಏನು ವಿದ್ಯಾ ಇಲ್ಲ ಸರ್. ಅವ್ರು ಆಲ್ರೆಡಿ ಒಂದು ಮನಿ ಅಡ್ಡಾಡಿ ಭಿಕ್ಷಾ ಇದು ಮಾಡುವಂತ ವ್ಯವಸ್ಥೆದಾಗ ಇದ್ರಿ ಅವರು. ಈಗ ಅವ್ರ ಮಾಮಾರ ತೀರ್ಕೊಂಡ್ ಲೈನ್ ಡೈರೆಕ್ಟ್ ಈ ಆಸ್ತಿ ಆಸ್ತಿ ಹೊಡಿಯಲ್ಲ ಅಂತ ಹೂಡಿಕೆಸಿನ ಕಲಾದಿ ಮಟ್ಟಕ್ಕೆ ಪೀಠಾಧಿಕಾರಿ ಮಾಡ್ಕೊಂಡ್ರೆ ಸರ್. ಶಂಕರಪ್ಪನವ್ರೆ, ನೀವು ಹಂಗೆ ಇರಿ. ಇನ್ನೊಬ್ರು ನಮ್ಮ ಜೊತೆ ಮಾತಾಡ್ತಾರೆ. ಚೋಳಪ್ಪ ಅನ್ನುವಂಥವ್ರು ನಮ್ಮ ಜೊತೆ ಮಾತಾಡ್ತಾರೆ. ಚೋಳಪ್ಪನವ್ರೆ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತೈತೆ ಹೇಳ್ರಿ ಸರ್. ಓಕೆ, ಈಗ ಶಂಕರಪ್ಪನವರು ಕೂಡ ಮಾತಾಡ್ತಾ ಇದ್ರು. ಚೋಳಪ್ಪನವ್ರೆ, ಏನಿದು ಘಟನೆ? ಏನಿದು ಘಟನೆ? ಏನಿಲ್ರಿ, 2016 ಇಸ್ವಿ ಒಳಗೆ ಇವರು ಪೀಠಾಧಿಪತಿ ಅಂತ ಕೋರ್ಟ್ ಟೆಂಪೋರರಿ ಸ್ಟೇ ತೊಗೊಂಬಂದ್ ಒಳಗೆ ಹೋಗಿದಾರ. ತಮ್ಮೊಳಗ ಕಮಿಟಿ ಮಾಡ್ಕೊಂಡು ಕೋರ್ಟಿಗೆ ಮಾನ್ಯ ಅಂತ ಕೆಲಸ ಮಾಡಿ ಒಳಗೆ ಹೋಗ ಈ ಮಠದ ಆಸ್ತಿ ಲಪಡಾಯಿಸುವಂತ ಕೆಲಸಗಳೇ ನಡೆದವು. ಯಾರು ಮಾಡಿದ್ರು? ಈ ಗಂಗಾಧರ ಸ್ವಾಮೀಜಿ. ಅದಕ್ಕೆ ಕುಮ್ಮಕ್ಕ ಕೂಡ ರಂಭಾಪುರಿ ಶ್ರೀಗಳು, ಮುಕ್ತಿಮಂದ ಶ್ರೀಗಳು, ಈ ಕೆಲವೊಂದು ಶ್ರೀಗಳು ನಾವು ಕುಮ್ಮಕ್ಕ ಕೊಟ್ಟ ಅವನ ಟೆಂಪರರಿಯಾಗಿ ನಿಂದಿರಿಸಿ ತಾವು ಕೆಲಸ ನಡೆಸಿಬಿಟ್ಟಾರ. ಈಗ ಲಪಡಾಯಿಸಿದ್ದು ಮೊದಲೇ ಹತ್ತುವಂತ ಕಾರ್ ಗಾಡಿ, ಮೊದಲಿನ ಪೀಠಾಧಿಪತಿ ಹತ್ತುವಂತ ಕಾರ್ ಗಾಡಿ 17 ಲಕ್ಷ ರೂಪಾಯಿ ಕಾರ್ ಗಾಡಿ ಇತ್ತದು. ಆ ಕಾರ್ ಗಾಡಿ ಗಪ್ಪಾಗೈತಿ. ಮುಂದೆ ಟ್ರ್ಯಾಕ್ಟರ್ ತೋಟಕ್ಕೆ ಬಳಸುವಂತ ಟ್ರ್ಯಾಕ್ಟರ್ ಇಲ್ಲ, ಸಣ್ಣ ಟ್ರ್ಯಾಕ್ಟರ್ ಇಲ್ಲ, ಸೈಕಲ್ ಮೋಟರ್ ಇಲ್ಲ. ಒಳಗೆ ಬಂಗಾರ ಸಾಮಾನುಗಳ ಎಲ್ಲ ಸರ್ವನಾಶ. ಸದ್ಭಕ್ತರಲ್ಲಿ ಖಾಲಿ ಪಾಟಿ ರೊಕ್ಕ ತೆಂಗಿ ಉಸುಲು ಮಾಡುವಂತ ಕೆಲಸಗಳನ್ನ ನಡೆಸ್ಯಾನ. ಒಳಗಿನ ಗದ್ದಿಗೆ ಪದಿಗೆ ಎಲ್ಲ ಕಿತ್ತು ಹೋಗಿದ್ದಾನ. ಕೋರ್ಟ್ ಆದೇಶ ಇರುವವರೆಗೂ ಅವ ಏನು ಮಾಡ್ತಕ್ಕದ್ದಲ್ಲ ಅಂದ್ರೂ ಸಹಿತ ಪೊಲೀಸ್ ಸಿಬ್ಬಂದಿ ಸಹಿತ ಅವ ಕುಮ್ಮಕ್ಕ ಕೊಡುವಂತ ಕೆಲಸ ನಡೆಸಿದಾರೆ ಇಲ್ಲಿ. ಪೊಲೀಸ್ ಸಿಬ್ಬಂದಿ ಹೆಂಗ್ ಕುಮ್ಮಕ್ಕ ಕೊಟ್ಟಾರಂತಂದ್ರೆ ಹೋದ ವರ್ಷ 12ನೇ ತಿಂಗಳ 4ನೇ ತಾರೀಕಿಗೆ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದು ಪೊಲೀಸರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, CPI ಸಾಹೇಬ್ರಿಗೆ. ಕಾರ್ ಗಾಡಿ ಯಾವುದೇ ಪರಿಸ್ಥಿತಿ ಒಳಗೆ 15 ಸಾವಿರ ತಂದು ನಿಂದಿಸ್ತೀವಂತೆ. ಅಲ್ಲ ಚೋಳಪರೆ, ಈಗ ನೀವು ಕೇಳ್ತಿರೋದ್ರಲ್ಲಿ ಒಂದು ಅರ್ಥ ಇದೆ. ನೀವು ಕೂಡ ನಿಮ್ಗಿಂತ ಮೊದಲು ಮಾತಾಡೋದ್ರಲ್ಲಿ ಅವರು ಕೂಡ ಕೇಳ್ತಿರೋದ್ರಲ್ಲಿ ಅರ್ಥ ಇದೆ, ಪ್ರಶ್ನೆ ಬೇರೆ. ಆದ್ರೆ ತೀರಾ ಈ ರೀತಿ ಪ್ರತಿಭಟನೆ ಮಾಡ್ಬಿಟ್ರೆ, ಸ್ವಾಮಿಗಳ ಮೇಲೆ ನೀವು ಚಪ್ಪಲಿ ತೂರ್ಬಿಟ್ರೆ ಹೆಂಗೆ ಕತೆ ಹೆಂಗೆ ಅಂತ? ಯಾಕೆ ನಾವು ಚಪ್ಪಲಿ ಯಾರು ತೂರಿಲ್ಲ, ಯಾರು ಕಿಡಿಗೇಡಿಗಳು ಯಾರು ತೂರಿರ್ಬೇಕು? ಚಪ್ಪಲಿ ತೂರುವಂತ ಕೆಲಸ ಹೌದು, ಯಾಕಂದ್ರೆ ಚಪ್ಪಲಿ ತೂರುವಂತ ಕೆಲಸ ಇದು ಒಂದ ಅಲ್ರಿ, 10 ಮಾಡ್ಯ ನಾವು ರಂಭಾಪುರಿ 10 ಹುಬ್ಳ್ಯಾಗನು ಆಗೈತಿ. ಆಮ್ಯಾಗ ಮಾದೇವಿ ಬಗ್ಗೆ ಅವಹೇಳನ ಮಾಡಿದಾಗ ಚಪ್ಪಲಿ ಹಾರ ಹಾಕಿ ಅವ್ನ ಫೋಟೋ ಶೂಟ್ ಭಸ್ಮ ಮಾಡಿದ್ದು ನಿಮ್ಮಲ್ಲಿ TV 9 ಬಂದಾವ್. ಅವ ಇರುವುದಲ್ಲ ಅತಿಥಿ ಕೇವಲವಾದ ಸ್ವಾಮಿ. ಅವ ದೊಡ್ಡ ಸ್ವಾಮಿ ಅಲ್ಲ, ಪೀಠಕ್ಕೆ ಕುಂತನ ದೊಡ್ಡ ಸ್ವಾಮಿ. ಅವನಲ್ಲಿ ದೊಡ್ಡತನ ಅನ್ನುವಂಥದ್ದು ಎಳ್ಕಾಲ್ಟು ಇಲ್ಲೇ ಇಲ್ಲ. ನಮ್ಮ ಮಠದ ವಾದ ವಿವಾದ ನೋಡಿದ್ರ ನಿಮ್ಮ ಮಠನ್ ಬೇಡಪ್ಪ, ನಿಮ್ಮ ವಾದ ವಿವಾದ ಬೇಡ, ನೀವು ಭಕ್ತರು ಹೇಳೋದು ಕರೆಕ್ಟ್ ಐತಿ, ನೀವು ಯೋಜವಾದ ಪೀಠಾಧಿಪತಿನ ಆಯ್ಕೆ ಮಾಡ್ಕೊಳ್ಬ, ನಾನು ನಿಂತ ಪೀಠಾಧಿಪತಿನ ಮಾಡ್ತಂತಿದ್ದ. ಆದ್ರೆ ಈ ಮಠದ ಆಸ್ತಿ 10 ಲಕ್ಷ ಗಟ್ಲೆ ಐತಿ, 10 ಕೋಟಿ ಗಟ್ಲೆ. ಇದನ್ನ ಎಬ್ಸಿ ಹಾಕ್ಬೇಕು ಅನ್ನೋ ಉನ್ನಾರಕಲ್ಲಿ ಇಷ್ಟು ಚರಂಗಿಡಿತನ ಮಾಡಕತ್ತ ನಾವು, ಇಷ್ಟು ಬುದ್ಧಿಗಿಡಿತನ ಮಾಡಕತ್ತ ನಾವು ರಂಭಾಪುರಿ. ಓಕೆ ಚೋಳಪ್ಪನವ್ರೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಸಂಗತಿ. ಎಲ್ಲೊಂದು ಕಡೆಗೆ ಏನಂದರೆ ಸ್ವಾಮೀಜಿಗಳ ಮೇಲೂ ಕೂಡ ಇವರಿಗೆ ಆಕ್ರೋಶ ಇದೆ. ಜೊತೆಗೆ ಈ ಚಪ್ಪಲಿ ಗಿಪ್ಲಿ ತೂರುವಂಥ ಕೆಲಸ ಮಾಡಬಾರ್ದು ಅಂತ ಹೇಳ್ತಾನೆ ಸ್ವಾಮೀಜಿಗಳ ಬಗ್ಗೆ ನಮಗೆ ವಿರೋಧ ಕೂಡ ಇದೆ ಅನ್ನುವಂಥ ಮಾತನ್ನು ಗ್ರಾಮಸ್ಥರು ಇದಕ್ಕೆ ತಾನೇ ಹೇಳ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.